ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಡೀ ದೇಶವೇ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ನಾನು ತಮ್ಮ ಜೊತೆ ಇವತ್ತು ಪಂಜಾಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೊರಹಾ ಅನ್ನುವಂಥ ಒಂದು ರೈಲ್ವೆ ಸ್ಟೇಷನ್ ಪಂಜಾಬದಲ್ಲಿ. ಅಲ್ಲಿಯ ಗೋಡೆಗಳ ಮೇಲೆ ಸಿಖ್ ಫಾರ್ ಜಸ್ಟಿಸ್ ಎನ್ನುವಂಥ ಭಯೋತ್ಪಾದಕ ಸಂಘಟನೆ ಘೋಷಣೆಗಳನ್ನು ಬರೆದಿದೆ. ಯಾರ ಬಗ್ಗೆ ಘೋಷಣೆಯನ್ನು ಬರೆದಿದೆ? ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಘೋಷಣೆಯನ್ನು ಬರೆದಿದೆ. ಅವರಿಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿದೆ. ಪಂಜಾಬದ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರ ಪ್ರಾಣ ಬೆದರಿಕೆ ಒಡ್ಡಿ ಘೋಷಣೆಗಳನ್ನು ಬರೆಯಲಾಗಿದೆ. ಜೊತೆಗೆ ರವನೀತ್ ಸಿಂಗ್ ಬಿಟ್ಟು ಈಗೇನು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರಲ್ಲ ಅವರ ಬಗ್ಗೆ ಘೋಷಣೆಗಳನ್ನು ಬರೆಯಲಾಗಿದೆ. ಈ ರೀತಿ ಘೋಷಣೆ ಬರೆಯೋದು ಈ ಸಿಖ್ ಫಾರ್ ಜಸ್ಟಿಸ್ನವ್ರಿಗೆ ಹೊಸದೇನೂ ಅಲ್ಲ. ಅವ್ರಿಗೆ ಇವ್ರದ್ದು ಮೋಡೆಸ್ ಆಪರೆಂಡಿ ಹೇಗಿದೆ ಅಂದರೆ, ಇದನ್ನು ಕೆನಡಾದಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿ ಕೂತ್ಕೊಂಡು ಗುರ್ಪತ್ವಂತ್ ಸಿಂಗ್ ಪನ್ನು ನಡೆಸುವಂಥ ಮೋಡೆಸ್ ಆಪರೆಂಡಿ ಇದು. ಆತ ಮೊದಲು ಈ ರೀತಿಯಾದಂಥ ಘೋಷಣೆಗಳನ್ನು ಅಲ್ಲಿಯ ಸ್ಥಳೀಯರಿಂದ ಬರೆಸ್ತಾನೆ. ಪ್ರಮುಖವಾದಂಥ ರೈಲ್ವೆ ಸ್ಟೇಷನ್ನು, ಸಾರ್ವಜನಿಕ ಜಾಗ, ಎಲ್ಲರಿಗೂ ಗೊತ್ತಾಗುವಂಥ ಜಾಗದಲ್ಲಿ, ಆಯಕಟ್ಟಿನ ಪ್ರದೇಶದಲ್ಲಿ, ಪ್ರಮುಖ ಪ್ರದೇಶದಲ್ಲಿ ಈ ರೀತಿಯಾದಂಥ ಘೋಷಣೆಗಳನ್ನು ಬರೆಸ್ತಾನೆ. ಈ ಹಿಂದೆ ಈತ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧವಾಗಿ ಕೆನಡಾದ ಒಂದು ಗುರುದ್ವಾರದ ಮೇಲೆ ಬರೆದಿದ್ದ, ನಿಮ್ಮನ್ನು ಇಂದಿರಾ ಗಾಂಧಿ ಅವರ ಹತ್ಯೆ ಹೇಗಾಗಿದೆ ಅದೇ ರೀತಿ ಹತ್ಯೆ ಮಾಡ್ತೀವಿ ಅಂತ ಬರೆದಿದ್ದ. ಆದರೆ ಕೆನಡಾ ಮತ್ತು ಅಮೇರಿಕಾ ಸರ್ಕಾರಗಳು ಈತನನ್ನು ಒಬ್ಬ ಹೋರಾಟಗಾರ ಅಂತ ಬಿಂಬಿಸ್ತವೆ, ಆತನಿಗೆ ರಕ್ಷಣೆ ಕೊಡುವ ಕೆಲಸವನ್ನು ಮಾಡ್ತವೆ. ಅಮೇರಿಕಾ ಅಷ್ಟೇ ಅಲ್ಲ, ಈತನ ಹತ್ಯೆ ಯತ್ನ ನಡೆದಿತ್ತು ಭಾರತದ ಏಜೆನ್ಸಿಗಳಿಂದ ಅಂತ ಕೇಸನ್ನು ಕೂಡ ನಡೆಸ್ತಾ ಇದೆ. ನಿಮಗೆ ಗೊತ್ತಿರುವಂಥ ವಿಚಾರ. ಒಬ್ಬ ಭಯೋತ್ಪಾದಕನನ್ನು ಈ ರಾಷ್ಟ್ರಗಳು ಯಾವ ರೀತಿ ಕಾಪಾಡ್ತಾ ಇದ್ದಾವೆ, ರಕ್ಷಣೆ ಕೊಡ್ತಾ ಇದ್ದಾವೆ ಅನ್ನೋದು ನೋಡಿ. ಈಗ ವಿಷಯಕ್ಕೆ ಬರ್ತೇನೆ. ದೊರಹಾ ರೈಲ್ವೆ ಸ್ಟೇಷನ್ನಲ್ಲಿ ಬರೆದಂಥ ಈ ಘೋಷಣೆಗಳ ಬಗ್ಗೆ. ಈ ರೀತಿ ಘೋಷಣೆಗಳನ್ನು ಸ್ಥಳೀಯರಿಂದ ಈತ ಬರೆಸ್ತಾನೆ. ಬರೆಸಿ ಆದಮೇಲೆ ಮಾರನೇ ದಿವಸ ಒಂದು ವಿಡಿಯೋ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಿ ಇದರ ಹೊಣೆಯನ್ನು ನಾನೇ ಹೊರ್ತಾ ಇದ್ದೀನಿ, ನನ್ನ ಸಿಖ್ ಫಾರ್ ಜಸ್ಟಿಸ್ ಸಂಸ್ಥೆಯೇ ಹೊರಡುತ್ತೆ, ನಾವು ನರೇಂದ್ರ ಮೋದಿ ಅಮಿತ್ ಶಾ ಅವರ ಹತ್ಯೆಯನ್ನು ಮಾಡ್ತೀವಿ, ನಾವು ಭಗವಂತ್ ಸಿಂಗ್ ಮಾನ್ ಹತ್ಯೆ ಮಾಡ್ತೀವಿ, ರವನೀತ್ ಸಿಂಗ್ ಬಿಟ್ಟು ಅವ್ರ ಹತ್ಯೆ ಮಾಡ್ತೀವಿ ಅಂತ ವಿಡಿಯೋ ಬಿಡುಗಡೆ ಮಾಡ್ತಾನೆ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು ಈತನ ಪ್ರಕ್ರಿಯೆ. 99 ಭಾಗ ಈತನದೆಲ್ಲ ಫೇಲ್ ಆಗಿದ್ದಾವೆ, ವಿಫಲಗೊಂಡಿದ್ದಾವೆ, ಬೇರೆ ವಿಚಾರ. ಆದರೆ ಭಾರತವನ್ನು ಅಭದ್ರಗೊಳಿಸಬೇಕು ಮತ್ತು ಭಾರತವನ್ನು ಪ್ರತ್ಯೇಕಿಸಬೇಕು ಅಂತ ಆಲೋಚನೆ ಇಟ್ಟುಕೊಂಡಂಥ ಕ್ರಿಮಿಗಳಲ್ಲಿ ಈತ ಕೂಡ ಒಬ್ಬನು. ಅದಕ್ಕಾಗಿ ಭಾರತಕ್ಕೆ ಫಂಡಿಂಗ್ ಮಾಡ್ತಾನೆ. ಆ ಫಂಡಿಂಗ್ನಿಂದನೇ ಆಯ್ಕೆಯಾದಂಥ ಸರ್ಕಾರದ ಹೆಸರು ಆಮ್ ಆದ್ಮಿ ಸರ್ಕಾರ ಪಂಜಾಬ್ನಲ್ಲಿ. ಯಾವ ಸಂದರ್ಭದಲ್ಲಿ ಎಷ್ಟು ದುಡ್ಡನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ನೀಡಲಾಗಿತ್ತು ಅಂತ ಸ್ಪಷ್ಟವಾಗಿ ಈತ ವಿಡಿಯೋ ಮಾಡುವ ಮೂಲಕ ಹೇಳ್ದ. ಆದರೆ ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ, CBI ಆಗಲಿ, ಯಾವುದೇ ಕೇಂದ್ರ ತನಿಖಾ ದಳಗಳಾಗಲಿ ಇದರ ಕುರಿತಾಗಿ ತನಿಖೆಯನ್ನೇ ಮಾಡಲಿಲ್ಲ. ನನಗೆ ಅದರ ಬಗ್ಗೆ ಇವತ್ತಿಗೂ ಭಾಳ ಅಚ್ಚರಿಯನ್ನು ಉಂಟು ಮಾಡಿದಂಥ ವಿಚಾರ ಅದು. ಇರಲಿ, ಈಗ ವಿಷಯಕ್ಕೆ ಬರೋಣ. ಪಂಜಾಬದ ಸ್ಥಿತಿ ಯಾಕೆ ಹೀಗಾಗಿದೆ? ಪಂಜಾಬದ ಸ್ಥಿತಿ ಯಾಕೆ ಹೀಗಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣೀಭೂತವೇ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಏನಾದರೂ ಅಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಖಲಿಸ್ತಾನಿ ಶಕ್ತಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಸ್ವತಃ ಅರವಿಂದ್ ಕೇಜ್ರಿವಾಲ್ ಮಾತು ಕೊಟ್ಟಿದ್ದರಿಂದಾಗಿ ಇವತ್ತು ನಿಮಗೆ ಗೊತ್ತಿರಲಿ, ಲೂಧಿಯಾನದಲ್ಲಿ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಕರ್ಪಾಣ ತುಳುಕೊಂಡು ಇಬ್ಬರು ಯುವಕರು ಬೈಕ್ನಿಂದ ಕೆಳಗಿಳಿತಾರೆ. ಒಂದು ಮನೆ ಒಳಗಡೆ ನುಗ್ತಾರೆ. ಮನೆಯಲ್ಲಿ ಇಬ್ಬರು ಮಕ್ಕಳು ಕೂತಿರ್ತಾರೆ, ಗಂಡ ಹೆಣ್ತಿರ್ತಾರೆ. ನೇರವಾಗಿ ಗಂಡನ ಕತ್ತನ್ನು ಕತ್ತರಿಸ್ತಾನೆ, ವಾಪಸ್ ಹೊರಗಡೆ ಬರ್ತಾನೆ, ಬೈಕ್ ಹತ್ಕೋತಾನೆ, ಹೋಗ್ತಾನೆ. ಹೊಣೆ ಯಾರ್ದು? ಖಲಿಸ್ತಾನಿ ಶಕ್ತಿಗಳದು. ಮಾರುಕಟ್ಟೆಯಲ್ಲಿ ಒಬ್ಬ ಯುವಕ ಹೋಗ್ತಾ ಇರ್ತಾನೆ, ಬೈಕ್ ಪಾಸ್ ಆಗ್ತಾ ಇರುತ್ತೆ. ಇದ್ದಕ್ಕೆ ಹೀಗಾಗಿ ತಲವಾರು ತೊಗೊಂಡು ಆತನ ಕತ್ತನ್ನು ಸೀಳ್ತಾನೆ, ಗಾಡಿ ಮುಂದೆ ಹೋಗ್ಬಿಡತ್ತೆ. ಅಲ್ಲಿಯ ಜನರಿಗೆ ಇದು ಎಷ್ಟು ಸಹಜವಾಗಿ ಬಿಟ್ಟಿದೆ ಅಂದರೆ, ಈ ರೀತಿ ಮಾಡ್ತಾ ಇರುವಂಥದ್ದು ಭಾಳ ದೊಡ್ಡ ವಿಷಯ ಏನಲ್ಲ, ಈ ರೀತಿ ನಡೀತಾನೆ ಇರ್ತವೆ ಅಂತ ಅಲ್ಲಿಯ ಜನ ಪರಿಭಾವಿಸಿದ್ದಾರೆ. ಯಾವ ಆಪರೇಷನ್ ಬ್ಲೂ ಸ್ಟಾರ್ ಆದಮೇಲೆ ಸಿಖ್ ಖಲಿಸ್ತಾನಿ ಶಕ್ತಿಗಳಿಗೆ ಸಂಪೂರ್ಣವಾಗಿ ಒಂದು ಮಟ್ಟ ಹಾಕಲಾಗಿತ್ತು. ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಂದಾಗಿ, ಅವರ ಅಧಿಕಾರದ ಹಪಹಪಿಯಿಂದಾಗಿ ಮತ್ತೆ ಭಾರತವನ್ನು ಒಡೆಯುವಂಥ ಮತ್ತು ದೇಶವನ್ನು ಪ್ರತ್ಯೇಕಿಸಬೇಕನ್ನುವಂಥ ಮನಸ್ಥಿತಿಯ ಜನರಿಗೆ ಇಂಬು ಕೊಟ್ಟಂತೆ ಆಗಿದೆ. ಅದರ ಫಲಿತಾಂಶವೇ ಈಗ ಈ ರೀತಿ ರೈಲ್ವೆ ಸ್ಟೇಷನ್ನಲ್ಲಿ ಬರೆದಂಥ ಒಂದು ಬೋರ್ಡು. ಮೊನ್ನೆ ಆಗಸ್ಟ್ 15 ಆಯಿತು. ಆಗಸ್ಟ್ 15 ಆದ ಸಂದರ್ಭದಲ್ಲಿ
ಈ ದೇಶದ ನರೇಂದ್ರ ಮೋದಿ ಅವರ ಕೆಂಪು ಕೋಟೆಯಲ್ಲಿ ಯಾವುದೇ ಬುಲೆಟ್ ಪ್ರೂಫ್ ಕ್ಯಾಬಿನ್ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಇವತ್ತಲ್ಲ 10 ವರ್ಷದಿಂದ 11 ಎದ್ದಿದ್ದು ಮೊನ್ನೆ ಆಗಿದ್ದು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಭಯ ಇಲ್ಲ, ಭಯ ಇದ್ದರೂ ತಾಡ್ಕೊಳ್ಳೋ ಶಕ್ತಿ ಇರುವಂಥ ಮನುಷ್ಯ. ಆದರೆ ಪಂಜಾಬದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಬುಲೆಟ್ ಪ್ರೂಫ್ ಗ್ಲಾಸಿನಲ್ಲಿ ನಿಂತು ಭಾಷಣವನ್ನು ಮಾಡ್ತಾರೆ. ಅಂದರೆ ಯಾವ ಮಟ್ಟಿನ ಭಯದಲ್ಲಿ ಅವರಿದ್ದಾರೆ, ಎಷ್ಟು ಆತಂಕ ಪಂಜಾಬ್ ರಾಜ್ಯದಲ್ಲಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಹಾಗೆ ನೋಡಿದರೆ ಈಗ ಸರಿಯಾಗಿ ಮಟ್ಟ ಹಾಕಬೇಕಾದಂಥ ಸಮಯ ಸರಿಯಾಗಿ ಕೊಯ್ಗೂಡಿ ಬಂದಿದೆ ಈ ಭಗವಂತ್ ಸಿಂಗ್ ಮಾನ್ಗೆ. ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ. ಇಲ್ಲದೆ ಹೋದರೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇವರ ಸರ್ಕಾರದ ಫ್ಲೈಟ್ ತೆಗೆದುಕೊಂಡು ಚಾಫರ್ ತೆಗೆದುಕೊಂಡು ಹೋಗೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಅರವಿಂದ್ ಕೇಜ್ರಿವಾಲ್ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಪಂಜಾಬದ ವಿಶೇಷ ವಿಮಾನ ಈ ಭಗವಂತ್ ಸಿಂಗ್ ಮಾನ್ ತೊಗೊಂಡು ಹೋಗಬೇಕು. ಅವ್ರು ಯಾರನ್ನ ಹೇಳ್ತಾರೆ ಅವ್ರನ್ನ ಭೇಟಿಯಾಗಿ ಬರಬೇಕು. ಅದು ನಿತೀಶ್ ಕುಮಾರ್ ಅಂದರೆ ನಿತೀಶ್ ಕುಮಾರ್, ಸೋನಿಯಾ ಗಾಂಧಿ ಇದ್ರು ಸೋನಿಯಾ ಗಾಂಧಿ, ಶರದ್ ಪವಾರ್ ಅಂದರೆ ಶರದ್ ಪವಾರ್. ಅವ್ರು ಯಾವ ಡೆಸ್ಟಿನೇಷನ್ಗೆ ಹೇಳ್ತಾರೋ ಅಲ್ಲಿಗೆ ಪಂಜಾಬ್ ಜನರ ತೆರಿಗೆಯ ದುಡ್ಡಿನಲ್ಲಿ ಖರೀದಿಸಿದಂಥ ಶಾಫರ್ ಏನಿದೆ, ವಿಶೇಷ ವಿಮಾನ ಏನಿದೆ, ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪರ್ಯಟನೆ. ಈತ ರಿಕ್ಷಾ ಡ್ರೈವರ್ ಥರ ಜೊತೆಗೆ ಎಲ್ಲಿ ಹೋದಲ್ಲಿ ಹೋಗಬೇಕಾದಂಥದ್ದು. ಆತನಿಗೆ ಪಂಜಾಬ್ ಸರ್ಕಾರದ ಬಗ್ಗೆ ಯೋಚನೆಯೂ ಇರಲಿಲ್ಲ. ಅದು ಅದರ ಪಾಡಿಗೆ ಅದು ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ಇದ್ದಂಥ ಮನುಷ್ಯ. ಹೇಗೆ ಉಕ್ರೇನ್ನಲ್ಲಿ ಜೆಲೆನ್ಸ್ಕಿ ಅನ್ನುವಂಥ ಸ್ಟ್ಯಾಂಡಪ್ ಕಾಮಿಡಿಯನ್ ಇಡೀ ರಾಷ್ಟ್ರವನ್ನು ಇವತ್ತು ಮಣ್ಣುಪಾಲು ಮಾಡಿದ್ನೋ, ಅದೇ ರೀತಿ ಪಂಜಾಬ್ ಸರ್ಕಾರವನ್ನು ಮಣ್ಣುಪಾಲು ಮಾಡಿದ್ದು ಈ ಭಗವಂತ್ ಸಿಂಗ್ ಮಾನ್ ಅನ್ನುವಂಥ ಸ್ಟ್ಯಾಂಡಪ್ ಕಾಮಿಡಿಯನ್. ಈತನಿಗೆ ರಾಜ್ಯದ ಬಗ್ಗೆ ಎಳ್ಳಷ್ಟು ಕಳಕಳಿ ಇಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿ ಈ ರೀತಿಯಾದಂಥ ಶಕ್ತಿಗಳು ಅವರ ಅಟ್ಟಹಾಸ ಗೈಬಾರ್ದು, ಮಟ್ಟ ಹಾಕಬೇಕು ಅನ್ನುವಂಥ ಸಂಕಲ್ಪ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಕೇಂದ್ರಕ್ಕೆ ಹೋಗಿ ಭಿಕ್ಷೆ ಬೇಡುವ ಕೆಲಸ, ಇನ್ನೆಲ್ಲದ ಹಾಗೆ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಲಾಗಿದೆ, ಯಾವುದೂ ಕೈಗೂಡಲಿಲ್ಲ. ಹೀಗಾಗಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ನಿರೀಕ್ಷಿತ ಯಶಸ್ಸೇ ಸಿಗಲಿಲ್ಲ. ಬೇರೆ ಏನೂ ಬೇಡ, ರಾಷ್ಟ್ರಕ್ಕೆ ದ್ರೋಹ ಮಾಡುವಂಥ ಜನರನ್ನು ಒಳಗೆ ಹಾಕಿಸುವಂಥ ಕೆಲಸವನ್ನು ಕೂಡ ಈತ ಮಾಡ್ತಾ ಇಲ್ಲ ಅಂತ. ಅದು ಭಾಳ ಮುಖ್ಯವಾದಂಥದ್ದು ವಿಚಾರ ಇವತ್ತಿನ ಕಾಲಘಟ್ಟದಲ್ಲಿ. ಅಲ್ಲಿ ಒಬ್ಬ ಸಿಮ್ರನ್ಜಿತ್ ಸಿಂಗ್ ಅಂತ ಮಾನ್ ಅಂತ IPS ಆಫೀಸರ್, ಇವರ MP ಸೀಟ್ ಖಾಲಿ ಆಗತ್ತಲ್ಲ ಭಗವಂತ್ ಸಿಂಗ್ ಮಾನ್ದು, ಸಂಗ್ರೂರ್ ಅಂತ ಲೋಕಸಭಾ ಕ್ಷೇತ್ರ, ಅಲ್ಲಿ ಖಾಲಿ ಮಾಡಿ ಇವರು ವಿಧಾನಸಭೆಗೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಆಯ್ಕೆಯಾದಂಥ IPS ಆಫೀಸರ್, ರಿಟೈರ್ಡ್ IPS, ಈಗ 75-80. ಆ ಮನುಷ್ಯ ಮೂಲವಾಗಿ ಪ್ರತ್ಯೇಕತಾವಾದವನ್ನು ಬಿಂಬಿಸ್ತಾ ಇರುವಂಥದ್ದು, ಅದನ್ನ ಹರಡ್ತಾ ಇರುವಂಥ ಮನುಷ್ಯ. ಆತನನ್ನು ಮಟ್ಟ ಹಾಕಿಸ್ಬೇಕು ಅನ್ನೋದು ಈತನಿಗೆ, ಆತನ ಸಂಗಡಿಗರನ್ನ ಮಟ್ಟ ಹಾಕಿಸ್ಬೇಕು ಅನ್ನುವಂಥ ಮನಸ್ಥಿತಿ ಈತನಿಗಿಲ್ಲ. ಒಂದೇ ಒಂದು ಉದಾಹರಣೆ, ನಿನ್ನೆ ಚಂಡೀಗಢ ಕೋರ್ಟ್ ಮುಂದೆ ನಿಂತಿದ್ದರು. ಪಂಜಾಬ್ ಹರಿಯಾಣ ಕೋರ್ಟ್ ಏನಿದೆಯಲ್ಲ ಚಂಡೀಗಢನಲ್ಲಿ, ಅಲ್ಲಿ ಹೋಗಿ ನಿಂತಿದ್ದಾರೆ. ಏನು ಕಾರಣಕ್ಕೆ? ಅಮೃತ್ ಪಾಲ್ನ 1 ವರ್ಷದ ಜೈಲು ಶಿಕ್ಷೆಯನ್ನು 2 ವರ್ಷಕ್ಕೆ ಹೆಚ್ಚಿಸಿದ್ದರ ಕುರಿತು ಕೋರ್ಟಿನಲ್ಲಿ ವಿಚಾರಣೆ. ಆತ 2 ವರ್ಷ ಯಾಕೆ ಬೇಕು ಅಂತ ಕೋರ್ಟ್ ಕೇಳುತ್ತೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಭಗವಂತ್ ಸಿಂಗ್ ಮಾನ್ ಸರ್ಕಾರ ಹೋಗಿ ಚಂಡೀಗಢ ಕೋರ್ಟಲ್ಲಿ ನಿಂತಿರುತ್ತೆ. ಇವತ್ತು ಅಮೃತ್ ಪಾಲ್ ಸಿಂಗ್ ಯಾಕೆ ಬೆಳ್ಕೊಂಡ? ದುಬೈಯಿಂದ ಬಂದು ಒಬ್ಬ ಟ್ಯಾಕ್ಸಿ ಡ್ರೈವರು ಪಂಜಾಬ್ನಲ್ಲಿ ಅಜನಾಲಾ ಪೊಲೀಸ್ ಠಾಣೆಗೆ ಫೆಬ್ರವರಿ ತಿಂಗಳಲ್ಲಿ 2023ರಲ್ಲಿ ಹೋಗಿ ತನ್ನ ಗೆಳೆಯ ಲವ್ಪ್ರೀತ್ನನ್ನು ಬಿಡಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತಲವಾರು ಹಿಡ್ಕೊಂಡು ಹೋಗಿ ಸಹಸ್ರಾರು ಜನ ಕರ್ಕೊಂಬಂದು ಪೊಲೀಸರ ಮೇಲೆ ಝಳಪಿಸಿ ತನ್ನ ಸಹಚರನ ಕರ್ಕೊಂಡು ಹೋದ್ನಲ್ಲ. ಇದಕ್ಕೆ ಈ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಯಾರು? ಈ ಭಗವಂತ್ ಸಿಂಗ್ ಮಾನ್. ಈತನ ಸರ್ಕಾರದಲ್ಲಿ ಬಿಗಿ ಇದ್ದಿದ್ದರೆ, ಈತ ಕಠೋರವಾದಂಥ ಲಾ ಆ್ಯಂಡ್ ಆರ್ಡರ್ನ ಇಟ್ಕೊಂಡಿದ್ರೆ ಈ ಅಮೃತ್ ಪಾಲ್ ಸಿಂಗ್ ಬೆಳೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ ಎಲ್ಲಿ ಮಟ್ಟಿಗೆ ಬೆಳೆದ ಅಂದರೆ, ಹೇಗೆ ಬಿಂದ್ರನ್ವಾಲೆ ಬೆಳೆದನೋ, ಇಂದಿರಾ ಗಾಂಧಿಗೆ ಕುತ್ತಾಗಿ ಪರಿಣಮಿಸಿದನೋ, ಅದೇ ರೀತಿ ಇವತ್ತು ಅಮೃತ್ ಪಾಲ್ ಸಿಂಗ್ ಬೆಳೆದು ಈತನನ್ನು ದಿಬ್ರುಗಢ ಜೈಲಿನಲ್ಲಿ ಇಡಲಾಗಿದೆ, ಅಸ್ಸಾಂನಲ್ಲಿ. ಈತ ಖಡೂರ್ ಸಾಹೇಬ್ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಪ್ರಚಾರಕ್ಕೆ ಹೋಗಲಾರದೆ ಲೋಕಸಭಾ ಸದಸ್ಯನಾದ ಅಮೃತ್ ಪಾಲ್ ಸಿಂಗ್. ಯಾರು ಕಾರಣ? ಅಗೇನ್ ಆಮ್ ಆದ್ಮಿ ಪಕ್ಷದ ಸರ್ಕಾರ ಕಾರಣ. ಈಗಲಾದರೂ ಭಗವಂತ್ ಸಿಂಗ್ ಮಾನ್ ಆಲೋಚನೆಯನ್ನು ಮಾಡಬೇಕು, ರಾಜ್ಯವನ್ನು ರಕ್ಷಿಸುವ ಕೆಲಸವನ್ನು ಮಾಡಬೇಕು. ಸರಹದ್ದಿನ ರಾಜ್ಯ ಅದು, ಬಾರ್ಡರ್ ಇರುವಂಥದ್ದು, ಗಡಿ ಇರುವಂಥ ರಾಜ್ಯ. ಆ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂದರೆ ಇಡೀ ದೇಶಕ್ಕೆ ಕುತ್ತು. ಇದು ಇವ್ರಿಗೆ ಅರ್ಥ ಮಾಡಿಸೋರು ಯಾರು? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ನಂಬರ್ ಕೊಡಲಾಗಿದೆ. ಆರ್ಥಿಕವಾಗಿ ನಮ್ಮ ಕೈ ಹಿಡಿತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.